ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿದ್ಯಾ ನನಗೆ ಡೈವರ್ಸ್ಗೆ ಒಪ್ಪಿಗೆ ಇಲ್ಲ ಮೇಡಮ್ ಅವರೇ ಅಂತ ಹೇಳ್ತಾಳೆ. ಅದಕ್ಕೆ ಈಗ ಏನು ಅಂತ ಕಳಿಸ್ಬೇಕು, ಮತ್ತು ಅವ್ರ ಜೊತೆನೂ ಬಾಳೋದಿಲ್ಲ, ಜೀವನಾಂಶನೂ ಬೇಡ ಅಂತ ಇದೆಯಾ, ಮತ್ತು ಡೈವರ್ಸು ಕೊಡೋದಿಲ್ಲ ಅಂತಿದೆಯಾ, ನೀನು ಏನು ಹೇಳ್ತಿದ್ಯಾ ಅಂತಲೇ ಅರ್ಥ ಆಯ್ತಾ ಇಲ್ಲ ಅಂತ ಕೇಳಿದಾಗ, ಏನಿಲ್ಲ ಮೇಡಮ್ ಅವರೇ, ನನ್ನ ಮಗುಗೋಸ್ಕರ ನನ್ನ ಚರಿತ್ರೆಗೇ ಮಸಿ ಬಳಿದ್ಬಿಟ್ಟು ಹಟ್ಟಿಯಿಂದ ಹೊರಗಡೆ ಹಾಕಿ ಆರಾಮಾಗಿ ನನ್ನ ಸಂಬಂಧ ಕಡ್ಕೊಂಡ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರಲ್ವಾ. ಮುಂದೆ ನನ್ನ ಹೊಟ್ಟೆನಲ್ಲಿ ಹುಟ್ಟಿರೋ ಮಗುಗೆ ಅಪ್ಪ ಬೇಡವೇ, ಅಪ್ಪ ಯಾರು ಅಂತ ಕೇಳಿದರೆ ಉತ್ತರ ಕೊಡೋದಕ್ಕಾದರೂ ಬೇಕಲ್ವೇ. ಅದಕ್ಕೋಸ್ಕರ ಮೇಡಮ್ ಅವರೇ, ಈ ಮಗುಗೋಸ್ಕರನೇ ನಾನು ಈ ಡಿವೋರ್ಸ್ಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ನನಗೆ ಡಿವೋರ್ಸ್ ಬೇಡ, ಅವರಿಂದ ಒಂದು ನಯ ಪೈಸಾ ಕೂಡ ನನಗೆ ಜೀವನಾಂಶ ಬೇಡ, ಇದನ್ನು ಅಂಡರ್ಲೈನ್ ಮಾಡಿ ಕಳಿಸ್ಕೊಡಿ ಮೇಡಮ್ ಅವರೇ ಅಂತ ಹೇಳ್ತಾಳೆ. ಅದಕ್ಕೆ ಲಾಯರು, ಈಗ ನನಗೆ ಅರ್ಥ ಆಯಿತು, ನಿನ್ನ ಉದ್ದೇಶ ಏನು ಅಂತ ಗೊತ್ತಾಯಿತು ವಿದ್ಯಾ, ನೀನು ಒಳ್ಳೆ ನಿರ್ಧಾರನೇ ಮಾಡಿದೀಯಾ ಅಂತ ಲಾಯರ್ ಹೇಳ್ತಾರೆ. ಆಗ ಆಯಿತು ಮೇಡಮ್ ಅವರೇ, ನಾನಿನ್ನು ಹೊರಡ್ತೀನಿ, ಇನ್ನೇನಾದರೂ ಇದ್ದರೆ ನನಗೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ಲಾಯರು ಅಲ್ಲಿಂದ ಹೊರಟೋಗ್ತಾರೆ. ಈತ ಶಿವರಾಮೇಗೌಡರಿಗೆ ಅವ್ರು ಕಳಿಸಿರೋ ರಿಪ್ಲೈ ನೋಟಿಸು ಬಂದಿರುತ್ತೆ. ಅದಕ್ಕೆ ಲಾಯರ್ನೆಲ್ಲ ಕರೆಸ್ಬಿಟ್ಟು ಏನಂತ ಕಳಿಸಿದ್ದಾರೆ ಅಂತ ನೋಡಿ ಲಾಯರೇ ಅಂತ ಕೊಡ್ತಾರೆ. ಅದಕ್ಕೆ ಅವರು ಡಿವೋರ್ಸ್ಗೆ ಒಪ್ಪಿಗೆ ಇಲ್ಲ ಅಂತ ಕಳಿಸಿದ್ದಾರೆ ಅಂದ ತಕ್ಷಣ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಆಗ ಸಾವಿತ್ರಿ, ಇಲ್ಲ ಅಣ್ಣ, ಅವಳು ಆಸ್ತಿಗೋಸ್ಕರ ಈ ನಾಟಕ ಆಡ್ತಾ ಇದ್ದಾಳೆ, ಅದಕ್ಕೆ ಜೀವನಾಂಶ ಬೇಕು ಅಂತ ಕಳಿಸಿರ್ಬೇಕು ಅಂದಾಗ ಲಾಯರು, ಇಲ್ಲ, ಅವರು ₹1 ಕೂಡ ನನಗೆ ಜೀವನಾಂಶ ಬೇಡ ಅಂತ ಅಂಡರ್ಲೈನ್ ಮಾಡಿ ಕಳಿಸಿದ್ದಾರೆ, ಆದರೆ ನಾನು ಒಟ್ಟಿಗೆ ಬಾಳಬೇಕು ಅಂತಲೂ ಅದರಲ್ಲಿ ಬರೆದಿದೆ ಅಂತ ಹೇಳಿದಾಗ ಇವ್ರ ಉದ್ದೇಶನೇ ಏನು ಅಂತ ಅರ್ಥ ಆಯ್ತಾ ಇಲ್ಲ. ಮೋಸ ಮಾಡಿಕೊಂಡು ವಂಚನೆ ಮಾಡಿಕೊಂಡು ಬದುಕಿದವರು ಅವರು ಇವಾಗ ಒಟ್ಟಿಗೆ ಬಾಳಬೇಕು ಅಂದರೆ ಅದು ಹೆಂಗಾದೀತು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅದೇ ಬೆಂಕಿಗೆ ತುಪ್ಪ ಸುರಿಯೋ ಥರ ಸಾವಿತ್ರಿ ಕೂಡ ಎತ್ಕೊಟ್ಟು ಮಾತಾಡ್ತಾ ಇರ್ತಾಳೆ. ಹೌದು ಲಾಯರ್, ಇವಾಗ ಏನು ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಆಗ ಚಿತ್ರ ಮತ್ತು ಈಶ್ವರಿ, ಅಲ್ಲ ಕಣವ, ಇವಳಿಗೇನು ತಲೆನಾದರೂ ಸರಿಗಿದ್ದಿತಾ ಇಲ್ವಾ, ಜೀವನಾಂಶನೂ ಕೇಳದೆ ಈ ಥರ ಕಳಿಸಿದಾಳಲ್ಲ ಅಂತ ಹೇಳಿದಾಗ, ನಾವು ಅವಳ ಪರಿಸ್ಥಿತಿನಲ್ಲಿ ಇದ್ದಿದ್ರೆ ಸಿಕ್ಕಿದ್ದೆ ಸೀರುಂಡೆ ಅಂತ ಬಾಚ್ಕೊಂಡ್ಬಿಡ್ತಾ ಇದ್ವಿ, ಅವಳ ಕರ್ಮ, ಅವಳು ಹೇಗೆ ಹುಟ್ಟಿದಾಳೋ ಹಾಗೆ ಸಾಯಬೇಕು ಅಂತ ಇರಬೇಕು, ಅದಕ್ಕೆ ಈ ಥರ ಎಲ್ಲ ಕಳಿಸಿದಾಳೆ, ಸ್ವಾಭಿಮಾನದ ನಾಟಕ ಬೇರೆ ಇದೆ ಅಲ್ವಾ ಅವಳಿಗೆ ಅಂತ ಮಾತಾಡ್ಕೊತಾ ಇರ್ತಾರೆ. ಆಗ ಅಮ್ಮಮ್ಮ, ಈಗಲಾದರೂ ಅರ್ಥ ಆಯ್ತೆ ಅವಳ ಗುಣ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಮತ್ತೆ ಸಾವಿತ್ರಿ ಅಡ್ಡ ಬಾಯಿ ಹಾಕ್ಬಿಟ್ಟು, ಇದೆಲ್ಲ ನಾಟಕ ಕಣವ, ನಿನ್ಗೆ ಗೊತ್ತಾಗಕ್ಕಿಲ್ಲ, ಇದೆಲ್ಲ ಹೇಳಬೇಡ ಅಂತ ಮತ್ತೆ ತುಪ್ಪ ಸುರ್ಕೊಂಡು ಎಲ್ಲರ ತಲೆಯಲ್ಲೂ ಅನುಮಾನದ ಬೀಜ ಹುಟ್ಟಾಕ್ತಾಳೆ. ಅದಕ್ಕೂ ವಿನಂತಿ ಕೂಡ, ಇಲ್ಲ ಮಾವಯ್ಯ, ಅವಳು ಈ ಥರ ಕಳಿಸ್ಬಿಟ್ರೆ ಈಗ ಸ್ವಾಭಿಮಾನ ಅಂತೆಲ್ಲ ಬದುಕಿದ್ದೀನಿ ಅಂತ ನಾಟಕ ಮಾಡಿಕೊಂಡು ಇನ್ನೂ ಏನೇನು ದೋಚ್ಕೊಳ್ಳೋ ಪ್ಲ್ಯಾನ್ ಇದೆಯೋ ಗೊತ್ತಿಲ್ಲ. ಅವ್ರ ಅಪ್ಪನ ಹಟ್ಟಿನಲ್ಲಿ ಸಾಲ ಬಡತನದಲ್ಲೇ ಇದ್ದವಳು ಇವಾಗ ಐಷಾರಾಮಾಗಿ ಇರೋಕ್ಕಾಯ್ತಾ ಇಲ್ವಲ್ಲ, ಆ ನೆಪದಲ್ಲಾದರೂ ಇಲ್ಲಿ ಬಂದಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಎತ್ಕಟ್ತಾ ಇರ್ತಾರೆ. ಶಿವರಾಮೇಗೌಡರು, ಅದೇನಾದರೂ ಸರಿ, ಏನು ತಗೊಳ್ಳೋದಿದ್ರು ಕೊಟ್ಬಿಟ್ಟು ಈ ವಿಚಾರನ ಬಗೆಹರಿಸಿ ಲಾಯರೇ ಅಂತ ಹೇಳ್ತಾರೆ. ಆಗ ಅಲ್ಲಿಂದ ಅವರು ಹೊರಟೋಗಿದ ಮೇಲೆ ಅಮ್ಮಮ್ಮ, ಅಲ್ಲ ಮೋಹನ, ಆ ಮೊಂಡಿ ನನಗೆ ಮೊಮ್ಮಗನ್ನ ಜೊತೆ ಜೀವನ ಮಾಡೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ, ಡಿವೋರ್ಸ್ ಒಪ್ಪಿಗೆ ಕೊಟ್ಬಿಡ್ತಾಳೆ ಅಂತ ಚಿಂತೆ ಮಾಡ್ತಾ ಇದ್ದೆ, ಇವಾಗ ಸಮಾಧಾನ ಆಯಿತು ಅಂತ ಹೇಳ್ತಾರೆ. ಇತ್ತ ಸುಭಾಸ ಶಿವರಾಮೇಗೌಡರ ವಿರುದ್ಧ ಬಲೆ ಹೆಣಿತಾ ಇರ್ತಾನೆ. ಅದಕ್ಕೋಸ್ಕರನೇ ಚಲೋ ರಾಜ ಯಾರ್ಯಾರ ಹತ್ರ ದುಡ್ಡು ಇಸ್ಕೊಂಡಿರ್ತಾನೆ ಅವರೆಲ್ಲರನ್ನು ಪತ್ತೆ ಹಚ್ಬಿಟ್ಟು ಶಿವರಾಮೇಗೌಡರು ವಿರುದ್ಧವಾಗಿ ಅವ್ರ ಕಡೆಯಿಂದ ಕೇಸ್ ಕೊಡಿಸ್ಬಿಟ್ಟು ಶಿವರಾಮೇಗೌಡರ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಬೇಕು ಅಂತ ಎಲ್ಲರನ್ನೂ ಭೇಟಿ ಮಾಡಿಕೊಂಡು ಗುಂಪು ಕೂಡಿಸ್ಕೊಂಡ್ಬಿಟ್ಟು ಅವರಿಗೆ ಎತ್ಕಟ್ಟಿರ್ತಾನೆ. ನೀವು ಹೋಗ್ಬಿಟ್ಟು ಶಿವರಾಮೇಗೌಡರ ವಿರುದ್ಧ ಈ ಥರ ಕಂಪ್ಲೇಂಟ್ ಕೊಡಿ, ಮುಂದೆ ಬಂದಿರೋದನ್ನು ನಾನು ನೋಡ್ಕೋತೀನಿ, ನಿಮಗೆ ತಲಾ 5-5 ಲಕ್ಷ ಕೊಡ್ತೀನಿ ಅಂತ ಕೂಡ ಸುಭಾಸ ಅವ್ರಿಗೆಲ್ಲ ಹೇಳ್ತಾನೆ. ಆಗ ಶಿವರಾಮೇಗೌಡರು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ, ಅವ್ರ ಹತ್ರ ನಾವು ಒಂದ್ಕಿತನೂ ಮಾತಾಡಿಲ್ಲ,
ಇದೆಲ್ಲ ಮಾಡಿರೋದು ಚಲುರಾಜ ಅಲ್ವೇ, ಶಿವರಾಮೇಗೌಡರು ವಿರುದ್ಧ ಈ ಥರ ಕೊಟ್ಟರೆ ಹೇಗೆ ಅಂತ ಹೇಳ್ತಿದ್ದಾಗ ಸುಭಾಸ ತನ್ನವ್ರ ಕಡೆಯಿಂದ ಮತ್ತೆ ಅವರನ್ನು ಮ್ಯಾನುಪುಲೇಟ್ ಮಾಡಿಬಿಟ್ಟು ಅವರು ಕಂಪ್ಲೇಂಟ್ ಕೊಡೋ ಥರ ಒಪ್ಪಿಸ್ತಾನೆ. ಆಗ ಆಯಿತು, ನಮಗೇನು ಯಾವ ಊಟದಲ್ಲಿ ಯಾವ ಹಾವಿದೆ ಅಂತ ಯಾರಿಗೆ ಗೊತ್ತು, ನಮ್ಮ ಕೆಲಸ ಆದರೆ ಸಾಕು ಅಂತ ಊರಲ್ಲಿರೋರು ಚಲುರಾಜನ ಹತ್ರ ದುಡ್ಡು ಕೊಟ್ಟವರೆಲ್ಲರೂ ಕೂಡ ಆಯಿತು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಅವ್ರಿಗೆಲ್ಲ ಹೇಳ್ತಾರೆ. ಆಗ ಸುಭಾಸ, ಲೇ ಶಿವರಾಮ, ನನ್ನನ್ನೇ ಹಟ್ಟಿಯಿಂದ ಆಚೆ ಹಾಕ್ದೆ ಅಲ್ವಾ, ನಿನ್ನ ರಾಜಕೀಯ ಭವಿಷ್ಯ ಮತ್ತು ನಿನ್ನನ್ನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಬಲೆ ಹೆಣಿತಾ ಇರ್ತಾನೆ. ಇತ್ತ ವಿನಂತಿ ಮತ್ತು ಸಾವಿತ್ರಿ, ಏನವ್ವ ಇಷ್ಟೆಲ್ಲ ಹೇಳಿದ್ರು ಭದ್ರಮಾಮ ಈ ಥರ ಎಲ್ಲ ಹೇಳ್ತಾ ಇದ್ದಾನೆ ಅಂತ ಚಿಂತೆ ಮಾಡ್ತಾ ಕೂತಿರ್ಬೇಕಾದ್ರೆ ಸಾವಿತ್ರಿ, ನನಗೂ ಅದೇ ಅರ್ಥ ಆಯ್ತಾ ಇಲ್ಲ ಕಣೆ, ಗಂಡಸರಿಗೆ ಒಂದ್ಕಿತ ಅನುಮಾನದ ಭೂತ ಅನ್ನೋದನ್ನ ತಲೆ ಒಳಗಡೆ ಒಕ್ಕಿಸಿದ್ರೆ ಅವಳನ್ನ ಯಾವ ರೀತಿ ಪ್ರೀತಿಯಿಂದ ನೋಡ್ತಾ ಇದ್ನೋ ಅವಳನ್ನ ಕೊನೆಗೆ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಗೆ ಅಲ್ಲ, ಏನು ಮಾಡಿದ್ರು ತಪ್ಪು ಅನ್ನೋ ಥರ ಆಗ್ಬಿಡುತ್ತೆ. ಕೊನೆಗೆ ನಿಂತರು ಕುಂತರು ನಿದ್ದೆ ಕೂಡ ಮಾಡೋಕ್ಕಿಲ್ಲ, ಅದರಿಂದ ನೆಮ್ಮದಿನೇ ಕಳ್ಕೊಂಡ್ಬಿಡ್ತಾರೆ. ಈ ನೆಮ್ಮದಿ ಇಲ್ಲದೆ ಇರುವಾಗಲೇ ಅವ್ರನ್ನ ಕೊಚ್ಚಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ ಕೂಡ ಬರುತ್ತೆ ಗಂಡಸರಿಗೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಅರ್ಥ ಆಯ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ವಿನಂತಿ, ಒಟ್ನಲ್ಲಿ ಭದ್ರಮಾಮಂಗೆ ಏನಾದರೂ ಪರವಾಗಿಲ್ಲ ಕಣವ, ಆ 3 ಅಡಿ ಮಾತ್ರ ನೆಮ್ಮದಿಯಾಗಿರಬಾರ್ದು ಅಂತ ಹೇಳ್ತಿರ್ತಾಳೆ. ನಂತರ ಈತ ಚಲುರಾಜ ಹಟ್ಟಿ ಹತ್ರ ಒಬ್ಬರು ಬಂದ್ಬಿಟ್ಟು, ನೀನು ಯಾರ್ಯಾರ ಹತ್ರ ದುಡ್ಡೆಲ್ಲ ಇಸ್ಕೊಂಡಿದ್ದೆ ಅವರೆಲ್ಲ ಸೇರಿಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗ್ತಿದ್ದಾರೆ ಚಲುವಣ್ಣ, ನಿನಗೆ ವಿಚಾರ ಮುಟ್ಸಿದ್ದೀನಿ, ಆಮೇಲೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೇಡ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೇ ತಿರುಗಿ ನೋಡೋಷ್ಟರಲ್ಲಿ ಮನೆಯವರೆಲ್ಲ ಹೊರಗಡೆ ಬಂದುಬಿಟ್ಟು ಅದೆಲ್ಲ ಕೇಳಿಸ್ಕೊಂಡು ವಿದ್ಯಾ ತುಂಬ ಕೋಪ ಮಾಡಿಕೊಂಡು ಅವ್ರ ಅಪ್ಪಯ್ಯನ ಬೈತಾ ಇರ್ತಾಳೆ. ಈಗ ನಿನಗೆ ಸಮಾಧಾನ ಆಯ್ತೆ, ಇನ್ನೂ ಏನೇನು ಮಾಡಬೇಕು ಅಂತ ಇದೆಯಾ, ಈಗ ನಮ್ಮ ಮಾವಯ್ಯ ರಾಜಕೀಯ ಭವಿಷ್ಯದಲ್ಲಿ ಒಂದು ಕಪ್ಪು ಚುಕ್ಕೆನೂ ಇಲ್ಲದೆ ಇರೋ ಹಾಗೆ ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದಾರೆ, ಅಂಥವ್ರ ಹೆಸರಿಗೆ ಮಸಿ ಬಳಸೋ ಕೆಲಸ ಮಾಡಿಬಿಟ್ಟಿದೆಯಲ್ಲ ನೀನು, ನಿಂದು ಒಂದು ಜನ್ಮನ ಅಂತ ಬೈತಾ ಇರ್ತಾಳೆ. ಆಗ ಚಲುರಾಜ ಏನು ಮಾಡೋದು ಅಂತ ಗೊತ್ತಾಗದೆ, ನಾನು ಮೊದಲೇ ಶಾನೆ ನೊಂದಿದ್ದೀನಿ ಕಡವ, ಆಗ ಹೇಳ್ಬೇಡ ಅಂತ ಹೇಳ್ತಿದ್ದಾಗ, ನಿನಗೆ ನೋವು ಅನ್ನೋದಾಗುತ್ತಾ, ನೀನು ಕೊನೆವರೆಗೂ ಇನ್ನೊಬ್ರಿಗೆ ನೋವು ಕೊಡ್ತಾನೆ ಬಂದಿದೆಯಾ, ನಿನಗೆಲ್ಲಿಂದ ನೋವಾಗಬೇಕು ಅಂತ ಬೈತಾ ಇರ್ತಾಳೆ. ಇನ್ನು ಅವ್ರಿಗೆ ಯಾವುದ್ರಲ್ಲೂ ಸರಿ ಸಮಾನ ಇಲ್ಲ ಅಂದರೂ ಕೂಡ ನಿನ್ನ ಹಟ್ಟಿಗಂಟ ಬಂದ್ಬಿಟ್ಟು ನಿನ್ನ ಸಂಬಂಧ ಬೆಳೆಸಿದ್ದಕ್ಕೆ ಈ ರೀತಿ ಬಹುಮಾನ ಕೊಡ್ತಾ ಇರೋದು, ಅವರು ನ್ಯಾಯ ನೀತಿ ಧರ್ಮನೇ ನನ್ನ ಉಸಿರು ಅಂತ ಇಲ್ಲಿ ಗಂಟ ಬದುಕೊಂಬಂದಿದ್ದಾರೆ, ಅಂಥವ್ರಿಗೆ ಇಂಥ ದ್ರೋಹ ಮಾಡಿದೆಯಲ್ಲ, ಹೊಸಿನಾದ್ರೂ ಧ್ಯಾನ ಇದ್ದೀತೆ ಅಂತ ಬೈತಿರ್ತಾಳೆ. ಆಗ ರತ್ನ ಹೇಳಬೇಕು ಅಂತ ಇದ್ದಾಗ, ಅವ್ವ ನೀನು ಸುಮ್ಕೆ ಇದ್ಬಿಡು ಅಂದ ತಕ್ಷಣ ಅವಳು ಸುಮ್ಮನಾಗ್ತಾಳೆ. ನಂತರ ಚಲುರಾಜ, ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಕಣವ, ನಾನು ಕ್ಷಮಿಸೋಕ್ಕಾಗದಿರೋಂಥ ಸಾವಿರಾರು ತಪ್ಪುಗಳು ಮಾಡಿಬಿಟ್ಟಿದ್ದೀನಿ, ಆ ತಪ್ಪುಗಳು ನನಗೆ ಇವಾಗ ಅರ್ಥ ಆಗ್ತಾ ಇದೆ ಅಂತ ಮಗಳಿಗೆ ಹೇಳ್ತಿರ್ತಾನೆ. ಆಗ ಈಗ ಬುದ್ಧಿ ಬಂದು ಏನು ಪ್ರಯೋಜನ, ನಮ್ಮ ಮಾವಯ್ಯನ ಭವಿಷ್ಯನೇ ಹಾಳು ಮಾಡಿಬಿಟ್ಟಿಯಲ್ಲ, ಅವ್ರ ರಾಜಕೀಯ ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲ ಅಂತ ಬೈತಿದ್ದಾಗ, ಇವಾಗ ನಾನು ಏನು ಮಾಡಬೇಕು ಕಣವ, ನೀನು ಹೇಳ್ದ ಹಾಗೆ ಕೇಳ್ತೀನಿ ಅಂತಲೂ ಹೇಳ್ತಿರ್ತಾನೆ. ಆಗ ವಿದ್ಯಾ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನೀನು ಈ ರೀತಿ ಮಾಡಿದೀಯ ಅಂತ ಗೊತ್ತಾದ ದಿನವೇ ನಿನ್ನನ್ನು ತಗೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಎಲ್ಲ ಸರಿ ಹೋಯ್ತಾ ಇತ್ತು, ಬಿಟ್ಬಿಟ್ಟು ತಪ್ಪು ಮಾಡಿದೆ ಅಂತ ಬೈತಾ ಇದ್ದಾಗ ಚಲುರಾಜ ಕೈ ಮುಗಿದು ಬೇಡ್ಕೋತಾ ಇರ್ತಾನೆ. ನೀನು ಈಗ ಏನು ಹೇಳ್ತೀಯ ಹಾಗೆ ಕೇಳ್ತೀನಿ ಕಣವ, ನಾನು ಬೀಗರಿಗೆ ಈ ರೀತಿ ಮಾಡಬೇಕು ಅಂತ ಮಾಡಿದ್ದಲ್ಲ, ನೀನು ಹೇಗೆ ಹೇಳ್ತೀಯ ಹಾಗೆ ಕೇಳ್ತೀನಿ ವಿದ್ಯಾ ಅಂತ ಮಗಳ ಹತ್ರ ಬೇಡ್ಕೋತಾ ಇರ್ತಾನೆ. ಇತ್ತ ಶಿವರಾಮೇಗೌಡರು ಗೋವಿಂದ ಎಲ್ಲ ಮನೇಲಿ ಕೂತ್ಕೊಂಡಾಗ, ಅಣ್ಣ ನಾನು ಹೊಸಿ ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ, ಯಾಕಪ್ಪ ಗೋವಿಂದ ಭದ್ರ ಹೋಗ್ತಾ ಇಲ್ವಾ ಅಂದಾಗ, ಭದ್ರನ ವಿಷಯ ನಿನಗೆ ಗೊತ್ತಲ್ಲ ಅಣ್ಣ, ಅವನ ಮನಸ್ಸು ಪರಿಸ್ಥಿತಿ ಸರಿಗಿಲ್ಲ, ಅದಕ್ಕೆ ಅವನಿಗೇನು ಹೇಳಕ್ಕೆ ಹೋಗಿಲ್ಲ, ನಾನೇ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಸರಿ ಆಯಿತು ಗ್ರಾನೈಟ್ ಫ್ಯಾಕ್ಟ್ರಿಗೆ ಯಾರಾದರೂ ನಂಬಿಕಸ್ಥರನ್ನ ನೇಮಿಸ್ಬಿಡು ಅಂತ ಹೇಳ್ತಿರ್ತಾರೆ.
ಅದ್ಯಾಕೆ ಬೇಕು ಬಿಡಣ್ಣ, ನಮ್ಮ ಭದ್ರ ಸರಿ ಹೋದರೆ ಎಲ್ಲ ಸರಿ ಹೋಯ್ತದೆ ಅಂತ ಮಾತಾಡ್ತಿರ್ಬೇಕಾದ್ರೇ ಈಶ್ವರಿ ಡ್ರಾಮಾ ಮಾಡಿಕೊಂಡು ಮಾವ ಭಾವ ಅಂದ್ಕೊಂಡು ಓಡ್ ಬರ್ತಾಳೆ. ಯಾಕೆ ಈಶ್ವರಿ ಅದ್ಯಾಕೆ ಹಂಗೆ ಕೂಗ್ತಾ ಇದೀಯಾ, ಯಾರೋ ಕಾಲ್ ಮಾಡಿಬಿಟ್ರೆ ನಿನಗೇನಾಯ್ತು ಅಂತ ಹೇಳಿದಾಗ, ಏನಿಲ್ಲ ಭಾವ, ಆ ಚಲುವರಾಜ ನಿಮ್ಮ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡಿಬಿಟ್ಟಿದ್ದಾನೆ, ಊರಲ್ಲೆಲ್ಲ ಲಂಚ ತೊಗೊಂಡು ಈ ಥರ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಯ್ತಾ ಇದ್ದಾರೆ ಅಂತ ಎಲ್ಲ ವಿಚಾರನೂ ಬಣ್ಣ ಹಚ್ಬಿಟ್ಟು ಹೇಳ್ತಾಳೆ. ಆಗ ಕೋಪ ಮಾಡಿಕೊಂಡು ಶಿವರಾಮೇಗೌಡ ನೋಡ್ದ ಅಣ್ಣ, ಅವ್ರ ಮನೆ ಸಂಬಂಧ ಬೇಡ ಅಂತ ಹೇಳಿದರೆ ಹೋಗ್ಬಿಟ್ಟು ಅವ್ರ ಮನೆ ಸಂಬಂಧ ಮಾಡ್ದಲ್ಲ, ಅದಕ್ಕೆ ಇದು ಆಗಬೇಕಾಗಿರೋದೆ, ನಿನಗೆ ನೋಡು ಎಂಥ ಕೆಲಸ ಮಾಡಿಬಿಟ್ಟ, ಎಂಥ ದ್ರೋಹ ಮಾಡಿಬಿಟ್ಟ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಏನು ಮಾತಾಡದೆ ಮೌನವಾಗಿರೋಂಥ ಶಿವರಾಮೇಗೌಡ ಏನು ಮುಂದಿನ ನಡೆ ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಇನ್ನೂ ಇದ್ಬಿದ್ದಂಗೆ ಮಾನ್ಗೆಟ್ಟವರು ಹಾಗೆ ಹೀಗೆ ಅಂತ ಕೆಟ್ಟದಾಗೆಲ್ಲ ಅವ್ರ ಬಗ್ಗೆ ಬೈದು ಅವ್ರ ತಲೆಯಲ್ಲಿ ಇನ್ನೂ ದ್ವೇಷ ಹುಟ್ಟೋ ಥರ ಮಾಡ್ತಾ ಇರ್ತಾಳೆ. ಆಗ ಗೋವಿಂದ, ಏನನ್ನ ಮಾಡೋದು, ಇದೆಲ್ಲ ಈ ಥರ ಆಗೋಗಿದೆ ಅಲ್ಲ, ಇಂಥ ದ್ರೋಹ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಇದರಿಂದ ನಿನಗೆ ತೊಂದರೆ ಆಯ್ತದಲ್ಲ, ಈಗೇನು ಮಾಡೋದು, ಅವರೆಲ್ಲ ಕಂಪ್ಲೇಂಟ್ ಅಂತ ಕೊಡ್ತಾ ಇದ್ದಾರೆ ಅಂದರೆ ಮುಂದೆ ಏನು ಮಾಡಬೇಕು ಅಂತ ಗೋವಿಂದ ಆತಂಕ ಪಡ್ತಾ ಇರ್ತಾನೆ. ಆಗ್ಲೇ ಭದ್ರೇಗೌಡ, ಈ ರೀತಿ ಆದರೆ ನಾನು ಅವನನ್ನು ಕೊಚ್ಚಿ ಹಾಕೇ ಬಿಡ್ತೀನಿ, ಇವತ್ತೇನಾದರೂ ಆಗಲಿ ಅಂತ ಕೋಪ ಮಾಡ್ಕೊಂಡಿರ್ತಾನೆ. ಆಗ ಈಶ್ವರಿ, ಹೌದು ಭದ್ರ, ಕೊಚ್ಚ ಹಾಕು ಅಂತ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ. ನೀನು ಕೊಚ್ಚ ಹಾಕ್ಬಿಟ್ಟು ಜೈಲಿಗೆ ಹೋದರೆ ನಿಮ್ಮಪ್ಪನ ರಾಜಕೀಯ ಭವಿಷ್ಯ ಮುಗಿದು ಅವಮಾನ ತಾಳಕ್ಕಾಗದೆ ನೇಣು ಹಾಕ್ಕೊಂಡು ಸತ್ತಾಗ್ಲೇ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದ್ರೆ ಮುಂದೆ ನನ್ನ ಮಗನಿಗೆ ಒಂದು ಸ್ಥಾನನಾದರೂ ಸಿಕ್ಕಿತ್ತು ಅಂತ ಸ್ಕೆಚ್ ಹಾಕ್ಕೊಂಡು ಮಾತಾಡ್ಕೊತಿರ್ತಾಳೆ. ಅಷ್ಟರಲ್ಲಿ ದುಡುಕ್ಬೇಡ ಭದ್ರ, ಅವರು ಇವಾಗ ಆ ಮಣ್ಣು ತಿಂದು ಅಣ್ಣನ ಬಾಯಿಗೆ ಒರೆಸ್ಬಿಟ್ಟಿದ್ದಾರೆ, ಅದನ್ನು ನಾವು ನಾಜೂಕಾಗಿ ತೊಳಿಬೇಕು, ಇಲ್ಲ ಅಂದರೆ ನಮಗೆ ತೊಂದರೆ ಆಗುತ್ತೆ ಅಂದಾಗ, ಏನು ಚಿಕ್ಕಪ್ಪ ಹಿಂಗೆ ಹೇಳ್ತಾ ಇದೆಯಾ, ಹಾಗಂತ ಕಾಲು ಹಿಡಿಬೇಕಾ ಅವ್ರದ್ದು ಅಂತ ಕೂಗಾಡ್ತಿರ್ತಾನೆ. ಅದಕ್ಕೆ ಸಾವಿತ್ರಿ ಬೇಕು ಅಂತಾನೆ, ಕಾಲಾದರೂ ಹಿಡಿಬೇಕು, ಕೈ ಆದರೂ ಹಿಡಿಬೇಕಪ್ಪ ಇಂಥವ್ರ ಸಂಬಂಧ ಮಾಡಿದ ಮೇಲೆ ಅಂತ ಕಟ್ತಾ ಇರ್ತಾಳೆ. ಆಗ ಗೋವಿಂದ, ಸುಮ್ಕೆ ಇರು ಭದ್ರ, ಈಗ ಅವ್ರು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರಲ್ವೇ, ಅವ್ರ ಹತ್ರನೇ ಹೋಗ್ಬಿಟ್ಟು ಮಾತಾಡಿ ಸತ್ಯಾಂಶ ಏನು ಅಂತ ನಾವು ತಿಳಿಸ್ಬೇಕು ಅಂತ ಗೋವಿಂದ ಭದ್ರೇಗೌಡನಿಗೆ ಹೇಳ್ತಿರ್ತಾನೆ. ಆಗ ಇನ್ನೂ ಕಟ್ತಾ ಇರ್ತಾಳೆ ಸಾವಿತ್ರಿ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.